ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೊಸ ಹುಡುಗ ವಿಜಯ್ ಗೈಸ್. ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಹೊರಗಡೆ ಬಂದ್ಬಿಟ್ಟಿದ್ದೆ. ಯಾಕೆಂದ್ರೆ ನೀರು ಬಂದಿತ್ತು ಗೈಸ್, ಅದಕ್ಕೋಸ್ಕರ ಪೈಪ್ ಹಚ್ಚೋಣ ಅಂದ್ಬಿಟ್ಟು ಅಲ್ಲಿಂದ ಸೀದಾ ಮನೆ ಕಡೆ ಬರ್ತೀನಿ ಗೈಸ್. ನನ್ನ ತಮ್ಮ ಮತ್ತು ನಮ್ಮಮ್ಮ ಇಲಾಚಿ ಹಣ್ಣು ತಿಂತಾ ಇದ್ರು ಗೈಸ್. ನಾನು ತಿನ್ಬೇಕು ಅನ್ಕೊಂಡೆ, ಅದು ಖಾಲಿ ಆಗ್ಬಿಟ್ಟಿದ್ವು. ಅಲ್ಲಿನ ಲೆಕ್ಕ ಮಾಡ್ತಾ ಇದ್ದಂಗೆ ಕಾಫಿ ಕೈಲಿತ್ತು ಗೈಸ್. ಬೇಗ ಬೇಗ ಕಾಫಿ ಕುಡಿದು ಬಿಟ್ಟು ಮತ್ತೆ ಹೊರಗಡೆ ಬಂದ್ಬಿಟ್ಟೆ ಗೈಸ್. ಯಾಕೆ ಅಂದರೆ ಸಾಲು ಮುಟ್ಟಿತ್ತು, ಎಕ್ಸ್ಚೇಂಜ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಎಕ್ಸ್ಚೇಂಜ್ ಮಾಡಿಬಿಟ್ಟು ಮತ್ತೆ ಸೀದಾ ಮನೆ ಕಡೆ ಹೊಂಟ್ಬಿಟ್ಟೆ ಗೈಸ್. ಮನೆ ಬರ್ತಿದ್ದಂಗೆ ಸ್ನಾನ ಮಾಡಿ ಪೂಜೆ ಮಾಡಿ ಟಿಫಿನ್ ಮಾಡೋಂತ ನಿಂತ್ಕೊಂಡ್ಬಿಟ್ಟೆ ಗೈಸ್. ಟಿಫಿನ್ ಬೇಗ ಬೇಗ ಮಾಡ್ತಾ ಇದ್ದೆ ಗೈಸ್. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಟಿಫಿನ್ ಚೆನ್ನಾಗಿತ್ತು ಗೈಸ್. ಯಾಕೆಂದರೆ ನಮ್ಮಮ್ಮ ಮಾಡಿತ್ತು, ಪುರಿ ಮಾಡಿತ್ತು. ಟಿಫಿನ್ ತಿನ್ಕೊಂಡ್ಬಿಟ್ಟು ನಾವು ಮೂವರು ಬೇಗ ಬೇಗ ಹೊಂಟ್ಬಿಟ್ಟು ಗೈಸ್. ಎಲ್ಲಿಗೆ ಅನ್ಕೊಂಡ್ರ ಬನ್ನಿ ಗೈಸ್ ಹೇಳ್ತೀನಿ. ಎಲ್ಲಿಗೆಲ್ಲ ಗೈಸ್, ಇಲ್ಲಿ ದುರ್ಗದ ಸ್ಕೂಲ್ ಕಡೆ ಬಂದ್ವಿ. ಯಾಕೆ ಅಂದರೆ ಒಂದು ರೀಸನ್ ಐತಿ, ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ಗೈಸ್. ಇಲ್ಲಿ ಬ್ಯಾನರ್ ಇತ್ತು ಗೈಸ್. ಈ ಬ್ಯಾನರ್ನಾಗ 88.66 ಮಾಡಿದಂಥ ಹುಡುಗ ನನ್ನ ಮುಂದೆ ಇದ್ದೆ ಗೈಸ್. ಇವನೇ ನೋಡಿ ಗೈಸ್, ಇವನೇ ನನ್ನ ತಮ್ಮ. ಎಲ್ಲ ಮಾಡಿ ಏನೂ ಮಾಡಿಲ್ಲ ಅನ್ನೋಕ್ಕೆ ರಿಯಾಕ್ಷನ್ ಕೊಡ್ತಾನೆ ಗೈಸ್. ಇವನು ನೋಡ್ಕೊಂಡ್ಬಿಟ್ಟು ಹಾಗೆ ಮತ್ತೆ ವಾಪಸ್ ಹೊಂಟಿ ಗೈಸ್. ಯಾಕೆಂದರೆ ಅಡ್ಮಿಷನ್ ಮಾಡ್ಸೋಣ ಅಂತ ಬಂದಿದ್ದೆ, ಇವತ್ತು ಆಗಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ಹೋಗ್ತಾ ಇದ್ದೆ. ಹೊರ ಬರ್ತಾನೆ ಈ ಹುಡುಗ ನಿಂತ್ಬಿಟ್ಟ ಗೈಸ್. ಏನೋ ದೊಡ್ಡದ ಪ್ಲ್ಯಾನ್ ಮಾಡ್ತಾರೋ ಅನಿಸ್ತು. ಅದಕ್ಕೋಸ್ಕರ ಅವ್ನು ನೋಡ್ಕೊಂಡ್ಬಿಟ್ಟು ವಾಪಸ್ ಬಂದೆ. ಇಲ್ಲಿ ಬಂದು ನೋಡ್ತಾನೆ ಇಷ್ಟೊತ್ತು ಲಾಂಗ್ ಲೈನ್ ಇತ್ತು ಗೈಸ್. ಇದು ಎಲ್ಲಿಗೆ ಹೋಗ್ತೈತೆ ಅಂತ ಗೊತ್ತಾಗಲಿಲ್ಲ. ಆದರೆ ಇದು NCC ಲೈನ್ ಅಂತ ಪಕ್ಕ ಗೊತ್ತಾಯಿತು. ಇದನ್ನ ನೋಡ್ಕೊಂಡು ಮನೆ ಕಡೆ ಬಂದೆ ಗೈಸ್. ಅಷ್ಟೊತ್ತಿಗೆ ನಮ್ಮ ಹಿಂದಿ ಸರ್ ಬಂದುಬಿಟ್ಟು ನಮಗೋಸ್ಕರ ಮಧ್ಯಾಹ್ನ ಊಟ ಬುಟ್ಟಿ ಕಟ್ಕೊಂಡು ಬಂದಿದ್ರು. ಬುಟ್ಟಿ ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿತ್ತು. ನಮ್ಮಮ್ಮ ಮಾಡಿದ ರೀತಿನೇ ಇತ್ತು. ಕರ್ಕೊಂಬಂದಂಥ ಹಿಂದಿ ಸರ್ಗೆ ಥ್ಯಾಂಕ್ಸ್ ಹೇಳಿ, ಹಾಗೆ ಆಂಟಿಗೂ ಕೂಡ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ನಾ ಇಷ್ಟು ಜನ ರೆಡಿಯಾಗಿ ಹೊಂಟ್ಬಿಟ್ಟೆ ಗೈಸ್. ಎಲ್ಲಿ ಹೋಗ್ತಾ ಅಂತ ಥಿಂಕ್ ಮಾಡ್ತಿರ್ಬೇಕಲ್ಲ ಗೈಸ್ ನೀವು. ಹೇಳ್ತಾ ಹೋಗ್ತೀನಿ ಬನ್ನಿ ಗೈಸ್. ಪರಿಚಯದ ಗಾಡಿಯಲ್ಲಿ ಡ್ರಾಪ್ ತೊಗೊಂಡು ಹಿರೇಕೆರೆ ಹೋಗ್ತಾ ಇದ್ದೆ ಗೈಸ್. ಹಿರೇಕೆರೆ ಯಾಕೆ ಹೋಗ್ತಾ ಇರ್ಬೋದು, ನಿನ್ನೆ ಕ್ಯಾನ್ಸಲ್ ಆಯ್ತಲ್ಲ ಅದಕ್ಕೆ ಅನ್ಕೋಬೇಡಿ. ಇವತ್ತು ಬೇರೆ ಕೆಲಸ ಇತ್ತು ಗೈಸ್, ಅದಕ್ಕೋಸ್ಕರ. ಇಲ್ಲಿ ಬರ್ತಿದ್ದಂಗೆ ಇವತ್ತು ಹಿರೇಕೆರೆ ಸಂತೆ ಇತ್ತು ಗೈಸ್, ಅದಕ್ಕೋಸ್ಕರ ನಾ ಬಂದಿದ್ದೆ. ವಿಡಿಯೋ ಮಾಡ್ಬೇಕಂತ ಅಲ್ಲ, ಏನೂ ಅಲ್ಲ, ಹಾಗೆ ಒಂದು ರೀಸನ್ ಕೂಡ ಅವರು ವಿಡಿಯೋ ಮಾಡಬೇಕು ಅನ್ನೋದೊಂದು. ಅಲ್ಲಿಂದ ಸಂತೆ ಮಾಡೋದ ನಿಂತ್ಕೊಂಡ್ಬಿಟ್ಟೆ ಗೈಸ್. ಹಂಗಂದು ನಮ್ಮೂರಲ್ಲಿ ಸಂತೆ ಮಾಡಿ ಅಂತ ನೀವು ಅನ್ಕೋಬಿಡಿ ಗೈಸ್. ನಮ್ಮೂರಲ್ಲಿ ಕೂಡ ಸಂತೆ ಚೆನ್ನಾಗೇ ಮಾಡಿದ್ದೆ. ಆದರೆ ಇಲ್ಲಿ ಬಂದಿದ್ನಲ್ಲ ಸಂತೆ ಮಾಡ್ಬೇಕು ಅನಿಸ್ತು, ಹಾಗಾಗಿ ಸಂತೆ ಮಾಡಕ್ಕೆ ನಿಂತ್ಕೊಂಡೆ. ಇವತ್ತು ಸಂತೆ ಏನಿಲ್ಲ ಗೈಸ್, ಬರೀ 2 kg ಟಮಾಟಿ ಹಣ್ಣು ತೊಗೊಂಡೆ, ಒಂದು ಅರ್ಧ kg ಬೆಳ್ಳುಳ್ಳಿ ತಗೊಂಡೆ. ಹಾಗೆ 2 kg ಬಾಳೆಹಣ್ಣು ತೊಗೊಂಡ್ಬಿಟ್ಟು ಹಾಗೆ ಹೊಂಟ್ಬಿಟ್ಟೆ ಗೈಸ್. ಬಾಳೆಹಣ್ಣು ತೊಗೊಂಡಿದ್ದಿಲ್ಲ ಗೈಸ್, ಹಂಗೆ ಸುಮ್ಮನೆ ಹೇಳಿದ್ದೆ. ಇಲ್ಲಿ ಬಂದುಬಿಟ್ಟು ಆಂಜನೇಯ ಸ್ವಾಮಿನ ದರ್ಶನ ಮಾಡೋಣ ಅಂತ ಆಂಜನೇಯ ಸ್ವಾಮಿ ಗುಡಿ ಬಂದುಬಿಟ್ಟೆ ಗೈಸ್. ನಾ ಯಾವಾಗಲೂ ಇದಕ್ಕೆ ಬರಲಿ ಫ್ರೀ ಆಗಿದ್ನ ಅಂದರೆ ಪಕ್ಕ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇರ್ತೇನೆ ಗೈಸ್. ಯಾಕೆ ಅಂದರೆ ಎಲ್ಲ ಮಾಡೋಕ್ಕೂ ಶಕ್ತಿ ಬೇಕು, ಆಂಜನೇಯನ ಆಶೀರ್ವಾದ ಬೇಕು ಗೈಸ್. ಅದಕ್ಕೋಸ್ಕರ ಆಂಜನೇಯ ಸ್ವಾಮಿ ತಾಕೆ ಶಕ್ತಿ ಮತ್ತು ಆಶೀರ್ವಾದ ಸ್ವಲ್ಪ ಜಾಸ್ತಿನೇ ಇಸ್ಕೊಂಡ್ಬಿಟ್ಟು ಬಸ್ ಸ್ಟ್ಯಾಂಡ್ ಕಡೆ ಬಂದುಬಿಟ್ಟೆ ಗೈಸ್. ಯಾಕೆ ಅಂತ ಹೇಳ್ಬೇಕಾ, ಬನ್ನಿ ಗೈಸ್ ಹೇಳ್ತೀನಿ. ಆ ಕಡೆಯಿಂದ ಏನೋ ಈ ಕಡೆ ಬಂದುಬಿಟ್ಟೆ ಗೈಸ್, ಅದು ಈ ಕಡೆಯಿಂದ ಹೋಗಲೇಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಬಂದು ಬಸ್ ನೋಡ್ಕೊಂಡು ಬಸ್ ಹತ್ಕೊಂಡು ಮನೆ ಕಡೆ ಹೊಂಟ್ಬಿಟ್ಟೆ ಗೈಸ್. ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ನಿಮಗೆಲ್ಲ ಹೇಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್.